ವಾತಾವರಣದಲ್ಲಿ ಏನು ಬದಲಾವಣೆ ಆಯಿತು ಅನ್ನೋದನ್ನು, ಅಥವಾ ವಾತಾವರಣ ಯಾವ ರೀತಿ ಬದಲಾವಾಗಿದ್ದು ಮನುಷ್ಯನ ವಿಕಸನಕ್ಕೆ ಪೂರಕ ಆಯಿತು ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಇವತ್ತಿನ ದಿನ ಏನು ಮಾಡಬೇಕು ಅಂತಂದ್ರೆ ಗ್ರೋತ್ ಇನ್ ಬ್ರೈನ್ ಸೈಜ್, ಮೆದುಳಿನ ಗಾತ್ರದಲ್ಲಿ ವೃದ್ಧಿ. ಇನ್ನು ಮೆದುಳಿನ ಗಾತ್ರದಲ್ಲಿ ವೃದ್ಧಿ ಆಗೋದಕ್ಕೆ ಏನೇನು ಅಂಶಗಳು ಸಹಾಯಕವಾಗಿವೆ ಅಂತ ಹೇಳಿ, ದ ಹ್ಯೂಮನ್ ಸ್ಪೀಸೀಸ್ ಎವಾಲ್ವ್ಡ್ ಲಾರ್ಜರ್ ಆ್ಯಂಡ್ ಕಾಂಪ್ಲೆಕ್ಸ್ ಬ್ರೈನ್ ಡ್ಯೂ ಟು ದಿ ಎನ್ವಿರಾನ್ಮೆಂಟಲ್ ಚೇಂಜಸ್ ದೆ ಫೇಸ್. ಪ್ರಕೃತಿಯ ಸವಾಲುಗಳನ್ನು ಎದುರಿಸಲು ಮಾನವ ಪ್ರಜಾತಿಯಲ್ಲಿ ದೊಡ್ಡ ಗಾತ್ರದ ಮತ್ತು ಸಂಕೀರ್ಣವಾಗಿರ್ತಕ್ಕಂತಹ ಮೆದುಳು ವಿಕಸನಗೊಂಡಿರೋದನ್ನು ನಾವಿಲ್ಲಿ ಕಾಣ್ಬೋದು. ದೇ ಹ್ಯಾಡ್ ಟು ಸರ್ವೈವ್ ಅಗೇನ್ಸ್ಟ್ ಫಿಸಿಕಲಿ ಪವರ್ಫುಲ್ ಅನಿಮಲ್ಸ್ ಅಂತ. ಇಲ್ಲಿ ಮಾನವ ತಮಗಿಂತ ದೈಹಿಕವಾಗಿ ಪ್ರಬಲ ಪ್ರಾಣಿಗಳನ್ನು ಏನು ಮಾಡಬೇಕಾಗಿತ್ತು ಅಂತಂದ್ರೆ ಎದುರಿಸಿ ಬದುಕಿ ಉಳಿಬೇಕಾಗಿತ್ತು. ಅದಕ್ಕೋಸ್ಕರ ಅವನಿಗೆ ಎಂಥ ಬ್ರೈನಿನ ಅವಶ್ಯಕತೆ ಇತ್ತು ಅಂತಂದ್ರೆ ದೊಡ್ಡ ಗಾತ್ರದ ಮತ್ತು ಸಂಕೀರ್ಣವಾಗಿರ್ತಕ್ಕಂಥ ಮೆದುಳು ಏನಾಗಿತ್ತು ಅಂತಂದ್ರೆ ವಿಕಸನಗೊಳ್ಬೇಕಾಗಿತ್ತು ಅಂತ. ಸೊ ಹಾಗಾಗಿ ಅಂತಹ ಮೆದುಳು ಮಾನವನಲ್ಲಿ ಉಗಮ ಆಗಿರೋದನ್ನು ನಾವು ಕಾಣ್ಬೋದು ಅಂತ. ದ ಸೈಜ್ ಆಫ್ ದ ಬ್ರೈನ್ ಇನ್ ದ ಹೋಮೋ ಹ್ಯಾಬಿಲಿಸ್ ವಾಸ್ 600 ಕ್ಯೂಬಿಕ್ ಸೆಂಟಿಮೀಟರ್. ಇಲ್ಲಿ ಯಾವ್ಯಾವ ಜೀವಿಗಳಲ್ಲಿ ಯಾವ ಗಾತ್ರದ ಮೆದುಳು ಇತ್ತು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗಿರೋದನ್ನು ಕಾಣ್ಬೋದು. ಹೋಮೋ ಹ್ಯಾಬಿಲಿಸ್ ಪ್ರಜಾತಿಯ ಮೆದುಳಿನ ಗಾತ್ರ ಎಷ್ಟಿತ್ತು ಅಂತಂದ್ರೆ 600 ಘನ ಸೆಂಟಿಮೀಟರ್ನಷ್ಟು ಇರೋದನ್ನು ಕಾಣ್ಬೋದು. ಚಿಂಪಾಂಜಿನ ಮೆದುಳಿನ ಗಾತ್ರಕ್ಕಿಂತ ಇದು ಸ್ವಲ್ಪವೇ ಮಾತ್ರ ಏನಾಗಿತ್ತು ಅಂತಂದ್ರೆ ಹೆಚ್ಚಾಗಿರೋದನ್ನು ಕಾಣ್ಬೋದು. ಅಂದರೆ ಚಿಂಪಾಂಜಿ ಏನಾಗಿರಂಗಿಲ್ಲ, ಅದರ ವೈಚಾರಿಕ ಶಕ್ತಿ ಬೆಳವಣಿಗೆ ಆಗಿರೋದಿಲ್ಲ, ಆದರೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಗಾತ್ರದ ಮೆದುಳನ್ನು ಯಾವುದು ಹೊಂದಿತ್ತು ಅಂತಂದ್ರೆ ಹೋಮೋ ಹ್ಯಾಬಿಲಿಸ್ ಅಂತಕ್ಕಂತಹ ಪ್ರಜಾತಿಯ ಮಾನವ ಹೊಂದಿರತಕ್ಕಂಥದ್ದನ್ನು ಕಾಣ್ಬೋದು. ಇಟ್ ವಾಸ್ ಓನ್ಲಿ ಸ್ಲೈಟ್ಲಿ ಲಾರ್ಜರ್ ದ್ಯಾನ್ ದ್ಯಾಟ್ ಆಫ್ ಚಿಂಪಾಂಜೀಸ್. ದ ಹೋಮೋ ಎರೆಕ್ಟಸ್ ಸ್ಪೈಸಿಸ್ ಹ್ಯಾಡ್ ದ ಬ್ರೈನ್ ಸೈಜ್ ಆಫ್ 800 to 1100 cc. ಅಂದರೆ ಇಲ್ಲಿ ಚಿಂಪಾಂಜಿ ಮೆದುಳಿನ ಗಾತ್ರಕ್ಕಿಂತ ಸ್ವಲ್ಪ ಮಾತ್ರ ಹೆಚ್ಚಾಗಿರ್ತಕ್ಕಂತಹ ಹೋಮೋ ಹ್ಯಾಬಿಲಿಸ್ 600 ಘನ ಸೆಂಟಿಮೀಟರ್ ಬ್ರೈನನ್ನು ಹೊಂದಿದ್ರೆ, ಇಲ್ಲಿ ಹೋಮೋ ಎರೆಕ್ಟಸ್ ಅಂತಕ್ಕಂಥ ಪ್ರಜಾತಿಯ ಮೆದುಳಿನ ಗಾತ್ರ ಎಷ್ಟಿರ್ತೈತಿ ಅಂತಂದ್ರೆ 800 ರಿಂದ 1100 ಘನ ಸೆಂಟಿಮೀಟರ್ದಷ್ಟಿರೋದನ್ನು ಕಾಣ್ಬೋದು. ಇನ್ನು ನಿಯಾಂಡರ್ ಮಾನವನ ಮೆದುಳಿನ ಗಾತ್ರ ಎಷ್ಟಿತ್ತು ಅಂತಂದ್ರೆ 1200 ರಿಂದ 1900ರವರೆಗೆ ಅದರ ಗಾತ್ರ ಇರೋದನ್ನು ಕಾಣ್ಬೋದು. ದ ನಿಯಾಂಡರ್ತಾಲ್ ಮ್ಯಾನ್ 1100 to 1900 cc and Homo sapiens of today has brain of about 1400 cc. ಅಂದ್ರೆ ಇಂದಿನ ಮಾನವನ ಏನು ಕರಿತೀವಿ ಅಂತಂದ್ರೆ ಹೋಮೋ ಸೇಫಿಯನ್ಸ್ ಅಥವಾ ಜಾನ ಮಾನವನಾಗಿರ್ತಕ್ಕಂಥ ಮಾನವ ಯಾರು ಹೋಮೋ ಸೇಫಿಯನ್ಸ್ ಅಂತ. ಆ ಜಾನ ಮಾನವನ ಮೆದುಳಿನ ಗಾತ್ರ ಎಷ್ಟಿರ್ತೈತಿ ಅಂತಂದ್ರೆ 1400 cc ಅಥವಾ ಘನ ಸೆಂಟಿಮೀಟರ್, 1400 ಘನ ಸೆಂಟಿಮೀಟರ್ನಷ್ಟು ಇರೋದನ್ನ ಕಾಣ್ಬೋದು. ಇದು ಚಿಂಪಾಂಜಿ ಮತ್ತು ಗೋರಿಲ್ಲಾಗಳ ಮೆದುಳಿನ ಗಾತ್ರಕ್ಕೆ ಹೋಲಿಕೆ ಮಾಡಿದ ದುಪ್ಪಟ್ಟು ಗಾತ್ರಕ್ಕಿಂತ ಹೆಚ್ಚಾಗಿರೋದನ್ನು ನಾವು ಕಾಣ್ಬೋದು ಅಂತ. ಈ 1400 ಘನ ಸೆಂಟಿಮೀಟರ್ ಏನೈತಲ್ಲ ಇದನ್ನ ಚಿಂಪಾಂಜಿ ಮತ್ತು ಗೋರಿಲ್ಲಾಗಳ ಮೆದುಳಿಗೆ ಹೋಲಿಸಿದ್ರೆ 2 ಪಟ್ಟಿಗಿಂತ ಹೆಚ್ಚಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇಟ್ ಈಸ್ ಮೋರ್ ದ್ಯಾನ್ twice the size of the brains of chimpanzees or gorillas. The growth in the brain size induced many activities like improved vision, upright posture, brutalism, tool making, use of fire, planned and skilled hunting, storing food, language, etc. ಈ ರೀತಿಯಾಗಿ ಮೆದುಳಿನ ಗಾತ್ರದ ಏನಂತಾರದು ವಿಕಸನದಿಂದಾಗಿ ಮಾನವನಲ್ಲಿ ಹಲವಾರು ಬದಲಾವಣೆಗಳಾಗಿರೋದನ್ನು ನಾವು ಕಾಣ್ಬೋದು ಅಂತ. ಏನು ಬದಲಾವಣೆ ಆಯಿತು ಅಂತಂದ್ರೆ ದೃಷ್ಟಿ ಸುಧಾರಣೆ. ಮೊದಲೆಲ್ಲ ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, 4 ಪಾದಗಳಿಂದ ನಡೀತಾ ಇದ್ದ. ಸೊ ಹಾಗಾಗಿ ದೃಷ್ಟಿನೂ ಸಹಿತ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇತ್ತು. ಯಾವಾಗ ಮೆದುಳಿನ ಗಾತ್ರ ಹೆಚ್ಚಾಗ್ತಾ ಹೋಯಿತು ಅವಾಗ ದೃಷ್ಟಿ ಸುಧಾರಣೆ ಆಯಿತು, ನೇರ ಅಂಗ ವಿನ್ಯಾಸ ಪ್ರಾರಂಭವಾಯಿತು, ಆಮೇಲೆ ದ್ವಿಪಾದ ಚಲನೆ ಪ್ರಾರಂಭವಾಯಿತು, ಆಯುಧಗಳ ಬಳಕೆ ಅಂದ್ರೆ ತಯಾರಿಕೆ ಆಗಿರ್ಬೋದು ಮತ್ತು ಬಳಕೆ ಆಗಿರ್ಬೋದು ಅವೆರಡನ್ನ ಕಲ್ತ್ಕೊಂಡ. ಆಮೇಲೆ ಬೆಂಕಿಯ ಉಪಯೋಗ, ಯೂಸ್ ಆಫ್ ಫೈರ್, ಇಲ್ಲಿ ಬೆಂಕಿಯ ಉಪಯೋಗನೂ ಸಹಿತ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ಯೋಜಿತ ಬೇಟೆ, ಆಹಾರ ಸಂಗ್ರಹಣೆ, ಭಾಷೆ ಮುಂತಾದವುಗಳೇನಾಯಿತು ಅಂತಂದ್ರೆ ಮಿದುಳಿನ ಗಾತ್ರದ ವೃದ್ಧಿಯಿಂದಾಗಿ ಸಾಧ್ಯವಾಗಿರೋದನ್ನ ಕಾಣ್ಬೋದು. ಈ ಚಟುವಟಿಕೆಗಳು ಮೆದುಳಿನ ಗಾತ್ರದ ವೃದ್ಧಿಗೆ ಏನಾದರೂ ಅಂತಂದ್ರೆ ಸಹಾಯಕವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. These activities helped in the development of the brain. ನೆಕ್ಸ್ಟ್ ಬರ್ತಕ್ಕಂಥದ್ದು ಫುಡ್ ಆ್ಯಂಡ್ ಶೆಲ್ಟರ್, ಆಹಾರ ಮತ್ತು ಆಶ್ರಯ ತಾಣ. ಆಹಾರ ಮತ್ತು ಆಶ್ರಯ ತಾಣ ಅಂತ ಬಂದಾಗ ನಮಗಿಲ್ಲಿ 3 ರೀತಿಯ ಪ್ರಜಾತಿಯ ಪ್ರಾಣಿಗಳನ್ನು ತೋರಿಸ. ಅಲ್ಲಿ ಏನೇನು
ಚೇಂಜಸ್ ಆಗ್ತಾ ಹೋಯಿತು ಅಂತ ಹೋಮಿನೈಡ್ ಅಂತಕ್ಕಂಥ ಮೇಲು ಕುಟುಂಬ, ಆಮೇಲೆ ಹೋಮಿನಿಡ್ ಮತ್ತು ಹೋಮಿನಿನ್ಗಳವರೆಗೆ ಏನೇನು ಬದಲಾವಣೆಗಳಾಗ್ತಾ ಹೋದು ಅಂತಕ್ಕಂಥದ್ದನ್ನ ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನೆನ್ಪಿಟ್ಕೋಬೇಕು ಅಂತ. ಅಂದ್ರೆ ಹೋಮಿನೈಡ್ನಿಂದ ಹೋಮಿನಿಡ್ ಏನು ಬದಲಾವಣೆ ಆಯಿತು, ಹೋಮಿನಿಡ್ದಿಂದ ಹೋಮಿನಿನ್ಗೆ ಏನು ಬದಲಾವಣೆಗಳಾಗ್ತಾ ಹೋದು ಅಂತ ಹೇಳಿ ಹೋಲಿಕೆಗಳನ್ನು ಕೊಡಲಾಗುತ್ತೆ. ಅಲ್ಲಿ ಹೋಲಿಕೆಗಳನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ದೃಷ್ಟಿಯಲ್ಲಿ ಇಟ್ಕೊಂಡು ಅಧ್ಯಯನವನ್ನು ಮಾಡಿದ್ರೆ ಈಸಿ ಆಗುತ್ತೆ ಅಂತ. ಮೊದಲನೇದಾಗಿ ಹೋಮಿನೈಡ್ಸ್. ಹೋಮಿನೈಡ್ಸ್ ಲಿವ್ಸ್ ಆನ್ ಟ್ರೀಸ್. ಇವುಗಳು ಎಲ್ಲಿ ವಾಸ ಮಾಡ್ತಾ ಇದ್ವು ರೀ? ಮರಗಳ ಮೇಲೆ ಜೀವಿಸ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ದ ಟ್ರೀಸ್ ಪ್ರೊವೈಡೆಡ್ ದೆಮ್ ಪ್ರೊಟೆಕ್ಷನ್ ಫ್ರಮ್ ದಿ ಪ್ರಿಡಿಟರ್ಸ್ ಅಂತ. ಇಲ್ಲಿ ಪ್ರಿಡಿಟರ್ಸ್ ಮೀನ್ಸ್ ಏನು ಪರಭಕ್ಷಕಗಳು ಅಂತ. ಈ ಪರಭಕ್ಷಕಗಳಿಂದ ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಕೆಲಸ ಯಾವ ಮಾಡಿದ್ವು ಅಂತ ಹೇಳಿದ್ರೆ ಈ ಟ್ರೀಸ್ ಗಿಡ ಮರಗಳು ಏನು ಮಾಡಿದ್ವು ರೀ? ಆಶ್ರಯವನ್ನು ನೀಡೋದಲ್ಲೇ ಪರಭಕ್ಷಕಗಳಿಂದ ರಕ್ಷಣೆಯನ್ನು ನೀಡ್ತಕ್ಕಂಥ ಕೆಲಸವನ್ನ ಇವು ಮಾಡ್ತಾ ಇದ್ವು ಅಂತ. The hominoids were food gatherer. They procure food by gathering seeds, nuts, fruits, berries, tubers, etc. They were not meat eaters ಅಂತ. ಇಲ್ಲಿ ಅವರು ಮೀಟ್ ಈಟರ್ಸ್ ಅಂದ್ರೆ ಮಾಂಸಗಳನ್ನು ತಿಂತಾ ಇರಲಿಲ್ಲ ಅಂತ. ಯಾಕಂತ ಹೇಳಿದ್ರೆ ಇವುಗಳು ಹೆಚ್ಚಾಗಿ ಬೀಜ, ಹಣ್ಣು, ಗಡ್ಡೆ ಮುಂತಾದವುಗಳನ್ನ ಏನು ಮಾಡ್ತಾ ಇದ್ವು ಅಂತ ಹೇಳಿದ್ರೆ ತಿಂತಾ ಇರೋದನ್ನು ಕಾಣ್ಬೋದು. ಯಾಕೆ ಇವು ಮೀಟ್ಗಳನ್ನು ತಿಂತಾ ಇರಲಿಲ್ಲ? ಕೆಳಗೆ ಬರ್ತಾ ಇರಲಿಲ್ಲ ಅಂತ. ಸೊ ಕೆಳಗೆ ಬಂದರೆ ಮಾತ್ರ ಏನು ಮಾಡ್ಬೋದ್ರಿ? ಬೇರೆ ಪ್ರಾಣಿಗಳನ್ನ ಬೇಟೆಯಾಡಿ ಆ ಮಾಂಸವನ್ನು ತಿನ್ಬೋದಾಗಿತ್ತು. ಇವುಗಳು ಗಿಡದ ಮೇಲೆ ನೀವು ವಾಸ ಮಾಡ್ತಾ ಇರೋದ್ರಿಂದ ಇವುಗಳು ಗಿಡದಲ್ಲಿ ಸಿಗ್ತಕ್ಕಂಥ ಬೀಜ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಆಮೇಲೆ ಗಡ್ಡೆ ಗೆಣಸುಗಳನ್ನ ತಿಂತಾ ಇದ್ರು. ಸೊ ಇವರು ಮಾಂಸಾಹಾರಿಗಳಾಗಿರ್ಲಿಲ್ಲ ಅಂತ ಹೇಳಿ ನಾವಿಲ್ಲಿ ನೆನ್ಪಿಟ್ಕೋಬೇಕು ಅಂತ. ಯಾವುದು? ಹೋಮಿನೈಡ್ ಅಂತಕ್ಕಂಥ ಸೂಪರ್ ಫ್ಯಾಮಿಲಿ ಮೇಲು ಕುಟುಂಬ. ಇನ್ನೆಷ್ಟು ಬರ್ತಕ್ಕಂಥದ್ದು ಹೋಮಿನಿಡ್ಗಳು ಅಂತ. ಸೊ ಈ ಹೋಮಿನಿಡ್ಗಳಲ್ಲಿ ಏನೇನು ಬದಲಾವಣೆಗಳಾಗ್ತಾ ಹೋಯ್ತು ಅಂತ ಹೇಳಿದ್ರೆ ಹೋಮಿನಿಡ್ಸ್ ಬಿಗ್ಯಾನ್ ಟು ಅಡಾಪ್ಟ್ ಟು ಲ್ಯಾಂಡ್ ಅಂತ. ಈ ಹೋಮಿನಿಡ್ಗಳು ಸ್ವಲ್ಪ ಮಟ್ಟಿಗೆ ಭೂಮಿಯ ಮೇಲೆ ಹೊಂದಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ವಿ. ಯಾಕೆ ಭೂಮಿ ಮೇಲೆ ಹೊಂದ್ಕೊಂಡು ಅಂತ ಹೇಳಿದ್ರೆ ವಾಯುಗುಣ ಬದಲಾವಣೆ ಆದಂತೆ ಅರಣ್ಯ ಪ್ರದೇಶಗಳು ಕುಗ್ತಾ ಹೋದು. ಅರಣ್ಯ ಪ್ರದೇಶ ಕುಗ್ತಾ ಹೋದಾಗ ಹೆಚ್ಚಾಗಿ ಹುಲ್ಲುಗಾವಲು ಪ್ರದೇಶ, ಮರುಭೂಮಿ ಪ್ರದೇಶಗಳೇನಾದರೂ ಹೆಚ್ಚಾಗ್ತಾ ಹೋದ. ಅಂದ್ರೆ ಗಿಡಗಳ ಸಂಖ್ಯೆ ಏನಾಯ್ತು ಇಲ್ಲಿ? ಕಡಿಮೆ ಆಯಿತು ಅಂತ. ಸೊ ಯಾವಾಗ ಗಿಡಗಳ ಸಂಖ್ಯೆ ಕಡಿಮೆ ಆಯಿತು ಅವಾಗ ಆಟೋಮೆಟಿಕ್ ಆಗಿ ಗಿಡ ಬಿಟ್ಟು ಏನು ಮಾಡಬೇಕಾಯ್ತು? ನೆಲದಲ್ಲಿ ಹೊಂದಿಕೊಳ್ಳೋದಕ್ಕೆ ಪ್ರಾರಂಭಿಸಿತು ಅಂತ. ದ ಚೇಂಜಸ್ ಇನ್ ಕ್ಲೈಮೇಟ್ ಆರ್ ಐಸ್ ಏಜ್ reduced the forests and expanded the grassland, plains and deserts ಅಂತ. ಯಾವಾಗ ವಾಯುಗುಣ ಬದಲಾವಣೆ ಆಯಿತು ಅಲ್ಲಿ ಅರಣ್ಯಗಳು ಕುಗ್ಗಲಾರಂಭಿಸಿದವು. ಹುಲ್ಲುಗಾವಲು, ಮರುಭೂಮಿ ಪ್ರದೇಶಗಳೇನಾದರೂ ಇನ್ಕ್ರೀಸ್ ಆದ ಅಥವಾ ಹೆಚ್ಚಾಗ್ತಾ ಹೋದವು. ಇದರಿಂದ ಆಹಾರ ಸಂಗ್ರಹಿಸಲು ಮರ ಗಿಡಗಳನ್ನು ಬಿಟ್ಟು ನೆಲದ ಮೇಲೆ ಬರುವುದು ಇವರಿಗೆ ಏನಾಯಿತು ಅಂತ ಹೇಳಿದ್ರೆ ಅನಿವಾರ್ಯ ಆಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇನಿಷಿಯಲಿ ದೇ ಕೇಮ್ ಆನ್ ಟು ಲ್ಯಾಂಡ್ ಫಾರ್ brief periods of time which gradually began to grow into longer periods ಅಂತ. ಫಸ್ಟ್ ಸ್ವಲ್ಪ ಟೈಮ್ ಮಾತ್ರ ಏನು ಮಾಡೋದು? ಅವರು ಕೆಳಗೆ ಬರೋದಕ್ಕೆ ಪ್ರಾರಂಭಿಸಿದ್ದು. ನಂತರ ಕ್ರಮೇಣ ದೀರ್ಘಾವಧಿಯವರೆಗೂ ಈ ನೆಲದ ಮೇಲೆ ಹೊಂದಿಕೊಳ್ಳೋದಕ್ಕೆ ಪ್ರಾರಂಭಿಸಿರೋದನ್ನು ನಾವು ಕಾಣ್ಬೋದು ಅಂತ. ಹೀಗೆ ನೆಲದ ಜೀವನಕ್ಕೆ ಹೊಂದಿಕೊಂಡು ಹೋಮಿನಿಡ್ಗಳು ಎಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭಿಸಿದ್ವು ಅಂತಂದ್ರೆ ಗುಹೆಗಳು ಮತ್ತು ವಿಸ್ತರಿಸಿದ ಬಂಡೆಗಳನ್ನು ಆಶ್ರಯ ತಾಣಗಳನ್ನಾಗಿ ಮಾಡಿಕೊಂಡು ಅಂತ. ಹೋಮಿನಿಡ್ ಅಂತಕ್ಕಂಥ ಸೂಪರ್ ಫ್ಯಾಮಿಲಿ ಏನಾದ್ರಿ? ಟ್ರೀಸ್ಗಳೇ ಇವುಗಳ ವಾಸಸ್ಥಾನ ಆಗಿದ್ದು, ಲಿವ್ಡ್ ಆನ್ ಟ್ರೀಸ್ ಅಂತ. ನಂತರ ಹೋಮಿನಿಡ್ಗಳಲ್ಲಿ ಏನು ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಯಾವಾಗ ವಾಯುಗುಣ ಬದಲಾವಣೆ ಆಯಿತು ಅವಾಗ ಹುಲ್ಲುಗಾವಲು ಮತ್ತು ಮರುಭೂಮಿಗಳು ಹೆಚ್ಚಾದವು. ಅವಾಗ ನೆಲದ ಮೇಲೆ ಏನು ಮಾಡಬೇಕಾಯ್ತು? ಅನಿವಾರ್ಯವಾಗಿ ಆಹಾರಕ್ಕಾಗಿ ಕೆಳಗೆ ಬರಬೇಕಾಯಿತು. ಮೊದಲು ಸ್ವಲ್ಪ ಸಮಯದವರೆಗೆ ಮಾತ್ರ ಆ ಭೂಮಿ ಮೇಲೆ ಹೊಂದ್ಕೊಂಡ್ರೆ ನಂತರದಲ್ಲಿ ದೀರ್ಘಾವಧಿಯವರೆಗೆ ಏನು ಮಾಡಿದ್ವು ಅಂತ ಹೇಳಿದ್ರೆ ಭೂಮಿಯ ಮೇಲೆ ಹೊಂದಿಕೊಳ್ಳೋದಕ್ಕೆ ಪ್ರಾರಂಭಿಸಿದ್ವು ಅಂತ. The hominids began to use caves and extended stone boulders as shelter ಅಂತ. ಗುಹೆಗಳಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭಿಸಿದ್ರು ಮತ್ತು ವಿಸ್ತರಿಸಿದಂತ ಬಂಡೆಗಳ ಮೇಲೆ ವಾಸ ಮಾಡೋದಕ್ಕೆ ಪ್ರಾರಂಭಿಸಿದ್ರು ಅಂತ. These shelters on land provided them with considerable safety from the predators and from rain, wind and the sun ಅಂತ. ಈ ನೆಲದ ಮೇಲೆ ಹೊಂದಿಕೊಳ್ಳೋದಕ್ಕೆ ಯಾವಾಗ ಪ್ರಾರಂಭಿಸಿದ್ವ ಅಲ್ಲಿ ಗುಹೆ ಮತ್ತು ದೊಡ್ಡ ದೊಡ್ಡ ಬಂಡೆಗಳಲ್ಲಿ ಆಶ್ರಯವನ್ನ ಪಡೆದುಕೊಳ್ಳೋದಕ್ಕೆ ಪ್ರಾರಂಭಿಸಿದ್ವು. ಯಾಕೆ ಗುಹೆಗಳು ಮತ್ತು ದೊಡ್ಡ ದೊಡ್ಡ ಬಂಡೆಗಳ ಅವಶ್ಯಕತೆ ಇತ್ತು ಅಂತಂದ್ರೆ ಪರಭಕ್ಷಕ ಪ್ರಾಣಿಗಳಿಂದ ರಕ್ಷಣೆ ಪಡೆಯುವುದಾಗಿತ್ತು. ಅದರ ಜೊತೆಗೆ ಸೂರ್ಯ, ಮಳೆ, ಗಾಳಿ ಇವುಗಳಿಂದ ರಕ್ಷಣೆ ಪಡೆಯುವುದಕ್ಕೋಸ್ಕರ ಸಹಿತ ಏನ್ ಮಾಡಿದ್ರು? ಗುಹೆಗಳಲ್ಲಿ ವಾಸ ಮಾಡಿದ್ವು ಅಂತ. ನಿಯಾಂಡರ್ ಮಾನವ ಗುಹೆಗಳನ್ನು ಆಶ್ರಯಿಸಿದ ಮೊದಲ ಮಾನವ ಪ್ರಜಾತಿ ಅಂತ ಹೇಳಿ ನಾವು ಕರಿತೀವಿ ಅಂತ. The Neanderthal man was the earliest cave dweller. Neanderthal man was earliest cave dweller ಅಂತ. ಅಂದ್ರೆ ಗುಹೆಗಳಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭಿಸಿದಂತ ಮೊದಲ ಪ್ರಜಾತಿ
ನಿಯಾಂಡರ್ ಮಾನವ ಅಂತ ಹೇಳಿ ನಾವು ಕರಿತೀವಿ ಅಂತ. ದ ಶಾರ್ಟೇಜ್ ಆಫ್ ಫುಡ್ ಮೇಡ್ ದೆಮ್ ಟು ಸ್ಕೆವೆಂಜ್ ಫಾರ್ ಫುಡ್ ಅಂತ. ಇಲ್ಲಿ ಯಾವಾಗ ಆಹಾರದ ಕೊರತೆ ಉಂಟಾಯಿತೋ ಅವಾಗ ಏನ್ ಮಾಡಿದ್ವು ಅಂತಂದ್ರೆ ಆಹಾರ ಸಂಗ್ರಹಣೆ ಜೊತೆಗೆ ಸತ್ತ ಪ್ರಾಣಿಗಳು ಮತ್ತು ಪರಭಕ್ಷಕ ಕೊಂದು ತಿಂದು ಉಳಿದು ಬಿಟ್ಟಿರ್ತಕ್ಕಂಥ ಆಹಾರವನ್ನು ಇವು ಏನ್ ಮಾಡಿದ್ರಿ ಬಳಸೋದಕ್ಕೆ ಪ್ರಾರಂಭಿಸಿದ್ವು ಅಂತ. ದೇ ಕವರ್ಡೆಡ್ ಲಾಂಗ್ ಡಿಸ್ಟೆನ್ಸ್ ಟು ಫಾರೆಸ್ಟ್ ಆರ್ ಸ್ಕೆವೆಂಜರ್ಸ್ ಫಾರ್ ನ್ಯಾಚುರಲಿ ಡೆಡ್ ಅನಿಮಲ್ಸ್ ಆರ್ ಲೆಫ್ಟ್ ಓವರ್ ಆಫ್ ಅನಿಮಲ್ಸ್ ಕಿಲ್ಡ್ ಬೈ ಪ್ರಿಟೇಡರ್ಸ್ ಅಂತ. ಪರಭಕ್ಷಕ ಪ್ರಾಣಿಗಳು ಏನು ಬೇಟೆಯಾಡಿಕೊಂಡು ಉಳಿದಿರ್ತಲ್ಲ ತಾವು ತಿಂದು ಉಳಿದಿರ್ತಕ್ಕಂಥ ಆಹಾರವನ್ನು, ಅಂದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ ಹೋಮಿನಿಡ್ಗಳು ಮಾಂಸಾಹಾರವನ್ನ ತಿನ್ನೋದಕ್ಕೆ ಪ್ರಾರಂಭಿಸಿದ್ವು ಅಂತ ನಾವಿಲ್ಲಿ. ಅಂದ್ರೆ ಏನ್ ಚೇಂಜಸ್ ಆಯ್ತು ಅಂತ ಹೇಳಿದ್ರೆ ಹೋಮಿನೈಡ್ಗಳು ಏನಾಗಿದ್ದು ರೀ ಮಾಂಸ ತಿಂತಾ ಇರಲಿಲ್ಲ, ಆದ್ರೆ ಹೋಮಿನಿಡ್ಗಳು ಏನ್ ಮಾಡಿದ್ವು ಅಂತ ಹೇಳಿದ್ರೆ ಮಾಂಸವನ್ನ ತಿನ್ನೋದಕ್ಕೆ ಪ್ರಾರಂಭಿಸಿರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ಹೀಗೆ ಸತ್ತ ಪ್ರಾಣಿಗಳನ್ನು ಅರಸಲು ನೆಲದ ಮೇಲೆ ಹೆಚ್ಚು ಹೆಚ್ಚು ದೂರ ಏನ್ ಮಾಡ್ಬೇಕಾಯ್ತು ಅಂತಂದ್ರೆ ಕ್ರಮಿಸಬೇಕಾಯ್ತು. ನಾವು ಕೆಳಗೆ ಬಂದ ತಕ್ಷಣ ಏನಾಗುದಿಲ್ಲ ಅಂತ ಹೇಳಿದ್ರೆ ಆ ಪರಭಕ್ಷಕ ಪ್ರಾಣಿಗಳು ಬೇಟೆಯಾಡಿಕೊಂಡು ಉಳಿದಿರ್ತಕ್ಕಂಥ ಆಹಾರ ಸಿಗುದಿಲ್ಲ. ಅದಕ್ಕಾಗಿ ಹುಡುಕ್ತಾ ಹೋಗಿ ಏನ್ ಮಾಡ್ಬೇಕಾಗಿತ್ತು, ದೂರ ಪ್ರಯಾಣವನ್ನು ಸಹಿತ ಮಾಡಬೇಕಾಗಿತ್ತು ಅಂತ. ಸೊ ದ ಅಬವ್ ಆಕ್ಟಿವಿಟೀಸ್ ಮೇಡ್ ದೆಮ್ ಗ್ರಾಜುವಲಿ ಡೆವಲಪ್ ಆ್ಯಂಡ್ ಅಪ್ಗ್ರೇಡ್ ಪೋಸ್ಚರ್ ಅಂತ. ಯಾವಾಗ ದೂರ ಕ್ರಮಿಸೋದಕ್ಕೆ ಪ್ರಾರಂಭಿಸಿದ್ನೋ ಅವಾಗ ಏನ್ ಮಾಡಿದ ಅಂತ ಹೇಳಿದ್ರೆ ಅವನ ಅಂಗವಿನ್ಯಾಸ ನೇರ ಆಗ್ತಾ ಹೋಗಿರೋದನ್ನು ನಾವು ಕಾಣಬಹುದು ಮತ್ತು ದ್ವಿಪಾದ ಚಲನೆ ಅಂತಕ್ಕಂಥದ್ದು ಏನಾಯ್ತು ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದಿರೋದನ್ನು ನಾವು ಕಾಣಬಹುದು ಅಂತ. ದ ಕಾನ್ಸಿಕ್ವೆಂಟ್ಲಿ ದ ವಿಟಲೆಸ್ ಮೋಷನ್ ಅಂತ. ದಿಸ್ ವಾಸ್ ರಿಕ್ವೈರ್ಡ್ ಫಾರ್ ಸರ್ವೈವಲ್. ಇದೇನಾಗಿತ್ತು ಅಂತ ಹೇಳಿದ್ರೆ ಅವರು ಬದುಕುಳಿಯೋದಕ್ಕೆ ಅವಶ್ಯಕವಾಗಿ ಬೇಕಾಗಿತ್ತು ಅಂತ. ಆಹಾರ ಸಂಗ್ರಹಿಸಬೇಕಂತ ಹೇಳಿದ್ರೆ ದೂರದವರೆಗೆ ನಡಿಬೇಕಾಗಿತ್ತು. ದೂರದವರೆಗೆ ಸ್ವಲ್ಪ ಅಂದ್ರೆ ಕಡಿಮೆ ಸಮಯದಲ್ಲಿ ದೂರ ಚಲಿಸಬೇಕಾಗಿತ್ತು. ಅಲ್ಲಿ ದ್ವಿಪಾದ ಚಲನೆ ಅಂತಕ್ಕಂಥದ್ದು ಅತಿ ಅವಶ್ಯಕವಾಗಿರೋದನ್ನ ಕಾಣಬಹುದು ಅಂತ. ಇನ್ನು ಹೋಮಿನಿಡ್ಗಳು, ಹೋಮಿನೈಡ್ ಆಯಿತು, ಹೋಮಿನಿಡ್ಗಳಾಯಿತು. ಇನ್ನು ಹೋಮಿನಿಡ್ಗಳಲ್ಲಿ ಏನು ಬದಲಾವಣೆ ಆಯಿತು ಅಂತ ಹೇಳಿದ್ರೆ ದ ಅರ್ಲಿ ಹ್ಯೂಮನ್ ಆಲ್ಸೋ ಬಿಗ್ಯಾನ್ ಟು ವಿಸಿಟ್ ಪ್ಲೇಸಸ್ ಆ್ಯಂಡ್ ಅಬಂಡೆಂಟ್ ಫುಡ್ ಸಪ್ಲೈ. ಇಲ್ಲಿ ಹೋಮಿನಿಡ್ಸ್ಗಳಲ್ಲಿ ಏನೇನು ಬದಲಾವಣೆಗಳಾಗ್ತಾ ಹೋದವು ಅಂತ ಹೇಳಿದ್ರೆ ಇವನು ಒಂದು ಅರ್ಕಾಯಿಕ್ ಮಾನವ ಪ್ರಜಾತಿ ಅಂತ. ಹೋಮಿನಿಡ್ಸ್ and the archaic human species began planned hunting and fishing to the already existing gathering, foraging and scavenging techniques ಅಂತ. ಇಲ್ಲಿ ಏನೇನು ಟೆಕ್ನಿಕ್ಗಳು ಅವನಿಗೆ ಗೊತ್ತಿದ್ದು ಅಂತ ಹೇಳಿದ್ರೆ ಅರ್ಕಾಯಿಕ್ ಮಾನವ ಪ್ರಜಾತಿಯ ಈ ಹೋಮಿನಿನ್ ಅಂತಕ್ಕಂಥವನು ಆಹಾರ ಸಂಗ್ರಹಣೆ, ಸತ್ತ ಪ್ರಾಣಿಗಳ ಸಂಗ್ರಹದ ಜೊತೆಗೆ ಯೋಜಿತವಾಗಿರ್ತಕ್ಕಂಥ ಬೇಟೆ ಮತ್ತು ಮೀನು ಹಿಡಿಯೋದನ್ನು ಪ್ರಾರಂಭಿಸಿರೋದನ್ನು ನಾವು ಕಾಣಬಹುದು. ಫಿಶಿಂಗ್ ಬಗ್ಗೆನೂ ಸಹಿತ ಅವನಿಗೆ ಏನಾಗಿದ್ರಿ ಗೊತ್ತಿತ್ತು ಅಂತ. ಒಂದು ಆಹಾರ ಸಂಗ್ರಹಣೆ, ಸತ್ತ ಪ್ರಾಣಿಗಳ ಸಂಗ್ರಹಣೆ ಮಾಡ್ತಾ ಇದ್ದ, ಬೇಟೆ ಆಡೋದು ಮತ್ತು ಮೀನು ಹಿಡಿಯೋದನ್ನು ಸಹಿತ ಇದ್ದ ಆರಂಭಿಸಿರೋದನ್ನು ನಾವು ಕಾಣಬಹುದು. ದ ಅರ್ಲಿಯೆಸ್ಟ್ ಎವಿಡೆನ್ಸಸ್ ಆಫ್ ಪ್ಲಾನ್ ಹಂಟಿಂಗ್ ಆ್ಯಂಡ್ ಲಾರ್ಜ್ ಅನಿಮಲ್ ಈಸ್ ಟ್ರೇಸ್ಡ್ ಟೂ ಸೈಡ್ಸ್ ಅಂತ. ಇಲ್ಲಿ ಎರಡು ಪ್ರಮುಖ ಸೈಟ್ಗಳನ್ನ, ಎರಡು ಸ್ಥಳಗಳನ್ನ ನಾವು ಕಾಣಬಹುದು. ಎಂಥ ಸ್ಥಳ ಅಂತ ಹೇಳಿದ್ರೆ ದೊಡ್ಡ ಪ್ರಾಣಿಗಳನ್ನ ಬೇಟೆಯಾಡಿರ್ತಕ್ಕಂತಹ ಅವಶೇಷಗಳು ದೊರೆತಿರ್ತಕ್ಕಂಥ ಎರಡು ಪ್ರದೇಶಗಳನ್ನು ನಾವು ಗುರುತಿಸ್ತೀವಿ. ಒಂದು ಬಾಕ್ಸ್ ಗ್ರೇವ್ ಅಂತಕ್ಕಂಥದ್ದು, ಇದು ಇಂಗ್ಲೆಂಡ್ ನಲ್ಲಿರೋದನ್ನು ನಾವು ಕಾಣಬಹುದು. ಈ ಬಾಕ್ಸ್ ಗ್ರೇವ್ ಅಂತಕ್ಕಂಥದ್ದು 5 ಲಕ್ಷ ವರ್ಷಗಳ ಹಿಂದಿನ ಪ್ರದೇಶ. ಇಲ್ಲಿ ಮಾನವ ದೊಡ್ಡ ಪ್ರಾಣಿಗಳನ್ನ ಬೇಟೆಯಾಡಿರ್ತಕ್ಕಂಥ ಕುರುಹು ದೊರೆತಿರೋದನ್ನು ನಾವಿಲ್ಲಿ ಕಾಣಬಹುದು. ಬಾಕ್ಸ್ ಗ್ರೇವ್ ಇನ್ ಇಂಗ್ಲೆಂಡ್ ಡೇಟೆಡ್ ಟು ಅಬೌಟ್ 5 lakh years ago. and ಶಾಂಟಿಶೆನ್ನಿ ಅಂತ ಹೇಳಿ ಇನ್ನೊಂದು ಪ್ರದೇಶ ಯಾವುದು ಅಂತ ಹೇಳಿದ್ರೆ ಶಾನಿಶೆನ್ನಿ, ಜರ್ಮನಿಯ ಶಾನಿಶೆನ್ನಿ ಅಂತಕ್ಕಂಥ ಪ್ರದೇಶ. ಇಲ್ಲೂ ಸಹಿತ 4 ಲಕ್ಷ ವರ್ಷಗಳ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ಮಾನವ ದೊಡ್ಡ ಪ್ರಾಣಿಯನ್ನ ಬೇಟೆಯಾಡಿರ್ತಕ್ಕಂಥ ಒಂದು ಕುರುಹುಗಳು ದೊರೆತಿರೋದನ್ನು ನಾವಿಲ್ಲಿ ಕಾಣಬಹುದು. ಒಂದು ಬಾಕ್ಸ್ ಗ್ರೋವ್, ಇನ್ನೊಂದು ಶಾನಿಶೆನ್ನಿ ಅಂತಕ್ಕಂಥ ಪ್ರದೇಶ. ಸೊ ಇಲ್ಲಿ ಎರಡು ಪ್ರದೇಶಗಳಲ್ಲಿ ಏನಾಗ್ಯಾವ ಅಂತ ಹೇಳಿದ್ರೆ ಮಾನವ ದೊಡ್ಡ ಪ್ರಾಣಿಗಳನ್ನು ವಧಿಸಿರ್ತಕ್ಕಂಥ ಕುರುಹುಗಳು ದೊರೆತಿರೋದನ್ನು ನಾವು ಕಾಣಬಹುದು. Planned hunting required developing tools and cooperation from fellow beings. As the animals they hunted were larger, stronger and faster. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಯೋಜಿತವಾಗಿರ್ತಕ್ಕಂತಹ ಬೇಟೆಯನ್ನ ಆಡಬೇಕು ಅಂತ ಹೇಳಿದ್ರೆ ಅವುಗಳಿಗೆ ಏನ್ ಬೇಕಾಗಿತ್ತು, ಆಯುಧಗಳು ಬೇಕಾಗಿತ್ತು ಅಂತ. ಸೊ ಆಯುಧಗಳನ್ನ ಅಭಿವೃದ್ಧಿಪಡಿಸೋದು ಮತ್ತು ಸಹಯೋಗಿ ಅಂದ್ರೆ ಒಬ್ಬ ಸಹವರ್ತಿ ಇರಬೇಕಲ್ಲ, ಸೊ ಅವನೊಂದಿಗೆ ಸಹಯೋಗದ ಅವಶ್ಯಕತೆಯೂ ಸಹಿತ ಇತ್ತು ಅಂತ. ಒಬ್ಬ ಜೊತೆಗಾರ ಇದ್ರೆ ದೊಡ್ಡ ಪ್ರಾಣಿಯನ್ನ ವಧಿಸೋದಕ್ಕೆ ಅಥವಾ ಬೇಟೆಯಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಏನಾಗಿದ್ರಿ
ಸಹವರ್ತಿಯ ಸಹಯೋಗದ ಅವಶ್ಯಕತೆ ಇತ್ತು ಅಂತ. ಯಾಕಂತ ಹೇಳಿದ್ರೆ ಬೇಟೆ ಆಡಬೇಕಾಗಿರ್ತಕ್ಕಂಥ ಪ್ರಾಣಿ ಏನಾಗಿತ್ತು ಅಂತ ಹೇಳಿದ್ರೆ ಬೇಟೆಯಾಡೋರಿಗಿಂತ ದೊಡ್ಡ ವೇಗ ಮತ್ತು ಬಲಿಷ್ಠ ಆಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಬೇಟೆಯಾಡೋ ಮನುಷ್ಯನಿಗಿಂತ ಬೇಟೆ ಆಡಬೇಕಾಗಿರ್ತಕ್ಕಂಥ ಪ್ರಾಣಿ ಹೆಂಗಿದ್ರಿ ಅವನಿಗಿಂತ ಬಲಿಷ್ಠವಾಗಿತ್ತು, ವೇಗವಾಗಿತ್ತು ಮತ್ತು ದೊಡ್ಡದಾಗಿರ್ತಾ ಇತ್ತು. ಸೊ ಹಾಗಾಗಿ ಅವನಿಗೆ ಸಹವರ್ತಿಯ ಅವಶ್ಯಕತೆ ಇತ್ತು ಅಂತ. Plan hunting required developing tools and cooperation from the fellow beings, as the animals they hunted were larger, stronger and faster. Plan hunting and making tools stimulated the growth in brain size ಅಂತ. ಯಾವಾಗ ಈತ ತನಗಿಂತ ಬಲಿಷ್ಠವಾಗಿರ್ತಕ್ಕಂಥ ಪ್ರಾಣಿಯನ್ನ ಬೇಟೆ ಆಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಏನು ಮಾಡಿದ ಅಂತ ಹೇಳಿದ್ರೆ ಆಯುಧಗಳನ್ನು ತಯಾರು ಮಾಡೋದಕ್ಕೆ ಪ್ರಾರಂಭಿಸಿದ. ಯಾವಾಗ ಆಯುಧಗಳನ್ನು ತಯಾರಿಸಕ್ಕೆ ಸ್ಟಾರ್ಟ್ ಮಾಡಿದ ಅವಾಗ ಮಿದುಳಿನ ಉತ್ತೇಜನ ಏನಾಯಿತು ಅಂತಂದ್ರೆ ಮಿದುಳನ್ನು ಉತ್ತೇಜಿಸೋದಕ್ಕೆ ಪ್ರಾರಂಭ ಮಾಡಿದ. ಅವಾಗ ಏನಾಯಿತು ಮಿದುಳಿನ ಗಾತ್ರ ಹೆಚ್ಚಾಗ್ತಾ ಹೋಗಿರೋದನ್ನು ನಾವು ಕಾಣ್ಬೋದು. ಯಾವಾಗ ನಾವು ತಲೆಗೆ ಕೆಲಸ ಕೊಡ್ತೀವಲ್ಲ ಅವಾಗ ಏನಾಗ್ತಾ ಹೋಗುತ್ತೆ ಅಂತ ಬ್ರೈನ್ ಸೈಜ್ ಹೆಚ್ಚಾಗ್ತಾ ಹೋಯಿತು ಅಂತ. ಅಂತೆ ಮೆದುಳಿನ ಗಾತ್ರದ ಹೆಚ್ಚಳ ಏನಾಯಿತು ಅಂತಂದ್ರೆ ಸುಧಾರಿತ ಯೋಜನೆ ಮತ್ತು ಆಯುಧ ನಿರ್ಮಿಸಲು ಕಾರಣವಾಗಿರೋದನ್ನು ನಾವು ಕಾಣ್ಬೋದು. ದ ಗ್ರೋತ್ ಇನ್ ಬ್ರೈನ್ ಸೈಜ್ ಇನ್ ಟರ್ನ್ ಹೆಲ್ಪ್ ಹಿಮ್ ಟು ಪ್ಲಾನ್ ಆ್ಯಂಡ್ ಮೇಕ್ ಬೆಟರ್ ಟೂಲ್ಸ್ ಅಂತ. ಅವನಿಗೆ ಯೋಜನೆ ಮಾಡೋದಕ್ಕೆ ಮತ್ತು ಆಯುಧಗಳನ್ನು ತಯಾರು ಮಾಡೋದಕ್ಕೆ ಹೆಲ್ಪ್ ಆಗಿರೋದನ್ನು ಅಥವಾ ಸಹಾಯಕವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ದ ಅರ್ಲಿ ಹ್ಯೂಮನ್ಸ್ ಆಲ್ಸೋ ಬಿಗ್ಯಾನ್ ಟು ವಿಸಿಟ್ ಪ್ಲೇಸಸ್ ಆಫ್ ಅಬಂಡೆಂಟ್ ಫುಡ್ ಸಪ್ಲೈ ಅಂತ. ಇಲ್ಲಿ ಹೆಚ್ಚಿನ ಆಹಾರ ದೊರೆತಕ್ಕಂತಹ ನದಿ ಮತ್ತು ಕೆರೆ ಕೊಳ್ಳ ಪ್ರದೇಶಗಳ ಮೇಲೆ ಏನು ಮಾಡಬೇಕಾಯ್ತು ಅಂತಂದ್ರೆ ಮಾನವ ಹೆಚ್ಚು ಹೋಗ್ಬೇಕಾಯ್ತು. ಯಾಕಂದ್ರೆ ನದಿ ಎಲ್ಲಿರ್ತಾವೋ ಅಲ್ಲಿ ಪ್ರಾಣಿಗಳು ಏನು ಮಾಡ್ತಾ ಇದ್ರು ನೀರು ಕುಡಿಯಕ್ಕೆ ಬರ್ತಾ ಇದ್ವು, ಅಥವಾ ಕೆರೆ ಕೊಳ್ಳ ಎಲ್ಲಿರ್ತಾವ ಅಲ್ಲಿ ನೀರು ಕುಡಿಯಕ್ಕೆ ಬರ್ತಾ ಇದ್ವು. ಅಲ್ಲಿ ಮಾತ್ರ ಏನು ಮಾಡಬೇಕಾಗಿತ್ತು ಪರಭಕ್ಷಕ ಪ್ರಾಣಿಗಳು ಆ ಸಣ್ಣ ಪ್ರಾಣಿಗಳನ್ನು ಏನು ಮಾಡ್ತಾ ಇದ್ರು ಬೇಟೆಯಾಡಿ ಅಲ್ಲಿ ಆಹಾರ ತಿಂದು ಉಳಿಸಿ ಹೋಗ್ತಾ ಇದ್ವು ಅಂತ. ಸೊ ಆ ರೀತಿಯಾಗಿ ಇಲ್ಲಿ ನದಿ ಮತ್ತು ಕೆರೆ ಕೊಳ್ಳಗಳ ಹತ್ರ ಏನಾಯಿತು ಅಂತ ಹೇಳಿದ್ರೆ ಮಾನವ ಪದೇ ಭೇಟಿ ನೀಡೋದಕ್ಕೆ ಆರಂಭಿಸಿರೋದನ್ನು ನಾವು ಕಾಣ್ಬೋದು ಅಂತ. ದ ಪ್ಲೇಸಸ್ ಲೈಕ್ ರಿವರ್ಸ್ ಬೆಡ್ ಆ್ಯಂಡ್ ಲೇಕ್ ಬೆಡ್ಸ್ ಹ್ಯಾಡ್ ಅಬಂಡೆಂಟ್ ಸಪ್ಲೈ ಆಫ್ ಫುಡ್. ಈ ಕೆರೆ ಮತ್ತು ನದಿ ಪಕ್ಕದಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚು ಪ್ರಮಾಣದ ಆಹಾರ ದೊರೀತಾ ಇರೋದನ್ನು ನಾವು ಕಾಣ್ಬೋದು ಅಂತ. These places necessarily did not have caves or extended stone boulders for shelters ಅಂತ. ಯಾವಾಗ ನದಿ ಮತ್ತು ಕೆರೆ ಕೊಳ್ಳಗಳ ಹತ್ರ ಹೋಗ್ಬೇಕಾಯ್ತೋ ಅಲ್ಲೇನಾಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಗುಹೆಗಳಾಗಲಿ ಅಥವಾ ವಿಸ್ತರಿಸಿದಂಥ ಬಂಡೆಗಳಾಗಲಿ ಸಿಗ್ತಿರ್ಲಿಲ್ಲ. ಅವಾಗ ಮಾನವ ಏನು ಮಾಡಬೇಕಾಯ್ತು ಅಂತಂದ್ರೆ ತನಗೆ ಆಶ್ರಯ ಸ್ಥಾನ ಬೇಕು. ಅದಕ್ಕೋಸ್ಕರ ಆತ ಬಯಲಲ್ಲಿ ತನ್ನ ಆಶ್ರಯ ಸ್ಥಾನವನ್ನು ನಿರ್ಮಿಸೋದಕ್ಕೆ ಪ್ರಾರಂಭಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ದೇ ಬಿಗ್ಯಾನ್ ಟು erect or build structural shelters by using stone, wood, skeleton, species commenced on trees. ಇಲ್ಲಿ large animals and bones of the thatch ಅಂತ or hurdle ಅಂತ. ಇಲ್ಲಿ ಏನೇನು ಉಪಯೋಗಿಸಿಕೊಂಡು ತನ್ನ ಆಶ್ರಯತಾಣವನ್ನು ನಿರ್ಮಿಸೋದು ಪ್ರಾರಂಭಿಸಿದ ಅಂತ ಹೇಳಿದ್ರೆ ಅಲ್ಲಿ ದೊರೀತಕ್ಕಂತಹ ಪ್ರಾಣಿಗಳ ಅಂದ್ರೆ ದೊಡ್ಡ ಪ್ರಾಣಿಗಳ ಅಸ್ಥಿಪಂಜರ ಆಗಿರ್ಬೋದು, ಕಟ್ಟಿಗೆ, ಕಲ್ಲು, ಹುಲ್ಲು ಮುಂತಾದವುಗಳನ್ನು ಉಪಯೋಗಿಸಿ ಏನು ಮಾಡಿದ ಅಂತಂದ್ರೆ ನದಿ ಅಥವಾ ಕೆರೆ ದಂಡೆ ಏನಿತ್ತಲ್ಲ ಅಲ್ಲಿ ತನ್ನ ವಾಸಸ್ಥಾನವನ್ನು ಅಥವಾ ಆಶ್ರಯತಾಣವನ್ನು ನಿರ್ಮಿಸೋದಕ್ಕೆ ಪ್ರಾರಂಭಿಸಿದ. ದ ಜರ್ನಿ ಆಫ್ ಹ್ಯೂಮನ್ ಸ್ಪೀಸೀಸ್ ಕಮನ್ಸ್ ಫ್ರಮ್ ಟ್ರೀಸ್ ಕಂಟಿನ್ಯೂಡ್ ಇನ್ ಕೇವ್ ಡ್ವೆಲ್ಲಿಂಗ್ ಆ್ಯಂಡ್ ಪ್ರೊಸೀಡೆಡ್ ಟು ಸ್ಟ್ರಕ್ಚರಲ್ ಸೆಲ್ಟರ್. ಇವನ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಥವಾ ಹೋಮಿನೈಡ್ ಅಂತಕ್ಕಂಥ ಸೂಪರ್ ಕುಟುಂಬದಿಂದ ಹೋಮಿನಿನ್ವರೆಗೆ ಏನು ಬದಲಾವಣೆ ಆಯಿತು ಅಂತಂದ್ರೆ ಮರಗಳ ಮೇಲೆ ಆರಂಭವಾಗಿ ಗುಹೆಗಳಲ್ಲಿ ಮುಂದುವರೆದು ಬಯಲುಗಳಲ್ಲಿ ಕಟ್ಟಡಗಳನ್ನು ನಿರ್ಮಿಸುವ ಹಂತಕ್ಕೆ ಏನಾಯಿತು ಅಂತಂದ್ರೆ ಮಾನವನನ್ನ ತಂದು ನಿಲ್ಲಿಸಿರೋದನ್ನು ನಾವು ಕಾಣ್ಬೋದು ಅಂತ. ಹೋಮಿನೈಡೆ ಮರಗಳ ಮೇಲೆ ವಾಸ ಮಾಡಿದ್ರೆ ಹೋಮಿನಿಡ್ ಅಂತಕ್ಕಂಥದ್ದು ಭೂಮಿಗೆ ಸ್ವಲ್ಪ ಪ್ರಮಾಣದಲ್ಲಿ ಹೊಂದ್ಕೊಂಡು ಗುಹೆಗಳು ಮತ್ತು ದೊಡ್ಡ ಕಲ್ಲುಗಳಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭಿಸಿದ್ದು. ಅದರ ಹೋಮಿನಿನ್ ಪ್ರಜಾತಿ ಮಾನವ ಏನು ಮಾಡಿದ ಅಂತ ಹೇಳಿದ್ರೆ ತನಗೆ ಬೇಕಾಗಿರ್ತಕ್ಕಂತಹ ವಾಸ ಅಥವಾ ಆಶ್ರಯ ಸ್ಥಾನವನ್ನು ನಿರ್ಮಿಸೋದಕ್ಕೆ ಪ್ರಾರಂಭಿಸಿರೋದನ್ನು ನಾವು ಕಾಣ್ಬೋದು ಅಂತ. ಸೊ ಈ ರೀತಿಯಾಗಿ ಇಲ್ಲಿ ಏನೇನು ಬದಲಾವಣೆಗಳಾದ್ರಿ ಫುಡ್ ಆ್ಯಂಡ್ ಸೆಲ್ಟರ್ ಅಂದರೆ ಯಾವಾಗ ಫುಡ್ ಚೇಂಜಸ್ ಆಗ್ತಾ ಹೋದು ಅದೇ ರೀತಿಯಾಗಿ ಸೆಲ್ಟರ್ಗಳು ಸಹಿತ ಏನಾದರೂ ಚೇಂಜ್ ಆಗ್ತಾ ಹೋದು ಅಂತ. ಯಾವಾಗ ಆಹಾರದ ಅಗತ್ಯ ಬೀಳುತ್ತೋ ಹಂಗಂಗೆ ಏನಾಯಿತು ಅಂತ ಹೇಳಿದ್ರೆ ತಮ್ಮ ಆಶ್ರಯ ತಾಣಗಳನ್ನು ನಿರ್ಮಿಸೋದಕ್ಕೆ ಪ್ರಾರಂಭಿಸಿದ. ಯಾವಾಗ ಆಶ್ರಯ ತಾಣ ನಿರ್ಮಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಅವನ ಮೆದುಳಿನ ಗಾತ್ರದಲ್ಲಿ ಏನಾಯ್ತು ವೃದ್ಧಿ ಆಗ್ತಾ ಹೋಯಿತು. ಅಲ್ಲದೆ ಬೇಟೆಯಾಡೋದಕ್ಕೆ ಸಹವರ್ತಿಯ ಸಹಯೋಗ ಅವಶ್ಯವಾಗಿರೋದ್ರಿಂದ ಇಲ್ಲಿ ಭಾಷಾ ಬೆಳವಣಿಗೆ
ಆಮೇಲೆ ದ್ವಿಪಾದ ಚಲನೆ ಬ್ಯೂಟಲಿಸಮ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದನ್ನು, ಆಮೇಲೆ ಭಾಷೆ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಇಂಪ್ರೂವ್ ಆಯಿತು ಅಂತಕ್ಕಂಥದ್ದನ್ನು ನೋಡೋಣ. ಆಮೇಲೆ ಪಶುಪಾಲನೆ ಮತ್ತು ಕೃಷಿಯ ಆರಂಭ, ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಆ್ಯಂಡ್ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್, ಇವುಗಳನ್ನ ಏನು ಮಾಡೋಣ ಅಂತಂದ್ರೆ ನೆಕ್ಸ್ಟ್. ಆಮೇಲೆ ಆರ್ಟ್ ಕಲೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ ಅಂತ. ಇವತ್ತಿಗೆ ಈ ಕ್ಲಾಸನ್ನು ಏನು ಮಾಡೋಣ ಅಂತಂದ್ರೆ ಕೊನೆಗೊಳಿಸೋಣ.